ನೋಡು, ನೀನ್ ಈ ಫೋಟೋದಲ್ಲಿ ಎಷ್ಟು ಚೆನ್ನಾಗಿದೀಯ ಅಂತ. ನಾನು ಕೂಡ ಎಷ್ಟು ಚೆನ್ನಾಗಿದ್ದೀನಿ ಅಲ್ವಾ? ನಮ್ ಜೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ? ಅದಕ್ಕೇನೆ ನೀನ್ ಖಂಡಿತ ಬರ್ಬೇಕು. ನಾನ್ ಬರಲ್ಲ, ದಯವಿಟ್ಟು ಆ ಫೋಟೋಸ್ ಕೊಟ್ಬಿಡು. ನಾನು ಹೇಳ್ದೆ ಅಲ್ವಾ, ನಾನೀ ಫೋಟೋ ಕೊಡ್ಬೇಕು ಅಂದ್ರೆ ನಾನು ಹೇಳಿದ ಜಾಗಕ್ಕೆ ಬರಬೇಕು, ನಾನು ಹೇಳಿದ ಕೆಲಸ ಮಾಡಬೇಕು, ಆಗ್ಲೇ ಫೋಟೋ ಕೊಡೋದು. ನನ್ ಸತ್ರು ಪ್ರಾಣ ಹೋದ್ರೂ ಬರಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಾದ್ರೆ ನಿನ್ ಕತೆ ಏನಾಗತ್ತೆ ಅಂತ ಗೊತ್ತಾ? ಅದಕ್ಕಿಂತ ಮೊದಲು ನಿನ್ ಕತೆ ಏನಾಗತ್ತೆ ಅಂತ ಯೋಚನೆ ಮಾಡು ರಾಜಲಕ್ಷ್ಮಿ. ನಿಮ್ ಮನೇಲಿ ಫೋನ್ಗೆ ಪರ್ಮಿಷನ್ ಇಲ್ಲ, ಅಂಥದ್ರಲ್ಲಿ ನೆಟ್ ಉಪಯೋಗಿಸ್ತಿದ್ಯಾ, ನನ್ ಜೊತೆ ಚಾಟಿಂಗ್ ಮಾಡ್ತಿದ್ಯಾ ಅಂತಂದ್ರೆ, ಅದು ಫೋಟೋ ತೆಗೆಸ್ಕೊಳ್ಳುವಂತಹ ರೇಂಜಿಗೆ ಬಂದಿದ್ಯಾ ಅಂತಂದ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡು. ನೀನು ನನಗ್ ಗೊತ್ತಿಲ್ಲದೆ ತೆಗ್ದಿರೋ ಫೋಟೋಸ್ ಅದು. ನಾನೇ ನಿನ್ ಜೊತೆ ಫ್ರೆಂಡ್ಶಿಪ್ ಮಾಡಿಲ್ಲ. ಅದು ನಿನಗೂ ನನಗೂ ಮಾತ್ರ ಗೊತ್ತಿರೋದು ಚಿನ್ನ. ಈ ವಿಷಯ ನಿಮ್ಮ ಅಪ್ಪನಿಗಾಗ್ಲಿ ನಿಮ್ ಸೀನು ಮಾವನಿಗಾಗ್ಲಿ ಗೊತ್ತಿಲ್ಲ ಅಲ್ವಾ? ಹೇಳಿದ್ರು ಯಾರು ನಂಬಲ್ಲ ಅಲ್ವಾ? ನೀನ್ ನನ್ ಜೊತೆ ಚಾಟ್ ಮಾಡಿದ್ದು, ಫ್ರೆಂಡ್ ರಿಕ್ವೆಸ್ಟ್ ನ ಅಕ್ಸೆಪ್ಟ್ ಮಾಡಿದ್ದು ಹೇಳ್ದೆ ಅಂತಂದ್ರೆ ಅಷ್ಟೇ. ತಪ್ಪು ಮಾಡಿರೋದು ಇವನಲ್ಲ ನೀನೇ ಅಂತ ಹೇಳ್ತಾರೆ. ನಿಮ್ಮ ಅಪ್ಪನ ಬಗ್ಗೆ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಇವಾಗ ಯಾಕೆ ಕಳ್ತಿದ್ಯಾ? ಅದ್ ನೀನು ಅಂತ ನಂಗೆ ಗೊತ್ತಿರ್ಲಿಲ್ಲ. ಡೈರೆಕ್ಟ್ ಆಗಿ ಪ್ರಭಾಸೇ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿದ್ರು ಅನ್ಕೊಂಡಿದ್ದೆ. ಯಾರಾದ್ರೆ ಏನು, ನೀನ್ ಹೇಳಿದ್ರು ಯಾರು ನಂಬಲ್ಲ ಅಲ್ವಾ? ನಾನ್ ಹೇಳಿದ್ದೆ ನಂಬೋದು. ಈ ಫೋಟೋನ ತೋರಿಸಿದ್ರೆ ನಾನ್ ಹೇಳೋ ಅವಶ್ಯಕತೆನೇ ಇಲ್ಲ, ಎಲ್ಲ ಅವರೇ ಅರ್ಥ ಮಾಡ್ಕೋತಾರೆ. ಪ್ಲೀಸ್ ದಯವಿಟ್ಟು ನನ್ನ ಫೋಟೋಸ್ ನಂಗೆ ಕೊಟ್ಬಿಡು. ನಾಳೆ ನಾನು ಹೇಳೋ ಪ್ಲೇಸಿಗೆ ಬಂದ್ರೆ ಈ ಫೋಟೋಸ್ನ ಕೊಡ್ತೀನಿ. ನಾಳೆ ಏನಾದ್ರೂ ಬರಲಿಲ್ಲ ಅಂತ ಅನ್ಕೋ, ಎಂಗೇಜ್ಮೆಂಟ್ ನಡೀತಿದೆ ಅಲ್ವಾ ನಿನ್ ಸೀನು ಮಾವಂದು. ನಾಳೆ ಎಂಗೇಜ್ಮೆಂಟಲ್ಲಿ ಎಲ್ಲರಿಗೂ ಈ ಫೋಟೋನ ಪ್ಯಾಂಪ್ಲೆಟ್ ಹಂಚ್ದಾಗ ಹಂಚ್ತೀನಿ. ಅವಾಗ ಏನ್ ನಡೆಯುತ್ತೆ ಅಂತ ನಾನು ನಿನಗೆ ವಿವರವಾಗಿ ಹೇಳೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಇಲ್ಲ, ಏನಾದ್ರೂ ಸರಿನೇ, ನಾನ್ ಬರಲ್ಲ. ಸರಿ, ಬರ್ಬೇಡ. ಎಂಗೇಜ್ಮೆಂಟ್ ಅಲ್ಲಿ ಫೋಟೋಗಳು ಬರುತ್ತೆ, ನೋಡಿ ಎಂಜಾಯ್ ಮಾಡು. ಹೇಗೋ ನೀನು ನನ್ನ ಬಗ್ಗೆ ಹೇಳೋದಕ್ಕಾಗಲ್ಲ ರಾಜಲಕ್ಷ್ಮಿ. ಯಾಕೆ ಅಂತಂದ್ರೆ ಅದರಿಂದ ನಿನಗೆ ಸಮಸ್ಯೆ ಅಲ್ವಾ? ನಾನು ಹೇಳೋ ಜಾಗಕ್ಕೆ ನೀನ್ ಬರ್ತೀಯ ಅಂತ ನಾನು ನಂಬಿದ್ದೀನಿ. ಹೋಗ್ ಬರ್ಲಾ ಚಿನ್ನ? ನಿನ್ನ ದೊಡ್ಡಮ್ಮ ಕರೀತಿದಾರೆ, ಬೇಗ ಬಾ. ಏನ್ ರಮ್ಮವ? ಈ ಡ್ರೆಸ್ ಹೇಗಿದೆಯೋ? ಹೇಗಿದೆ ಹೇಳು ಅಂತಂದ್ರೆ ಯೋಚನೆ ಮಾಡ್ತಿದ್ಯಲ್ಲೋ. ಈ ಡ್ರೆಸ್ ನಿನಗ್ ಮ್ಯಾಚ್ ಆಗ್ತಿಲ್ಲ ಆದ್ರೆ ನೀನೇ ಡ್ರೆಸ್ಸಿಗೆ ಮ್ಯಾಚ್ ಆಗಿದ್ಯಾ. ಹೋಗಿ ಹೋಗಿ ನಿನ್ನನ್ ಕೇಳದ್ನಲ್ಲ. ಹೌದು ಡ್ರಮ್ಮು ಮಾವ, ನನ್ಗೊಂದ್ ಡೌಟು. ಏನೋ ಡ್ರಮ್ಮು, ಏನೋ ಡ್ರಮ್ಮವ, ಸೀನು ಮಾವ, ಸೀನು ಮಾವ. ಅದೇನೋ ಅಂತ ಬೊಗಳು. ನಿನ್ ಎಂಗೇಜ್ಮೆಂಟು ಚಾರು ಅಕ್ಕನ್ ಜೊತೆನಾ ಇಲ್ಲ ಆದಿ ಅಕ್ಕನ್ ಜೊತೆನಾ?
ಯಾಕೋ ಈ ತರ ಕೇಳ್ತಾ ಇದೀಯಾ? ಅದ್ಯಾಕ ಅಂದ್ರೆ ಇಷ್ಟ ಅಂತೇನೋ ಅಂತ. ಈ ತರ ವಿಷಯಗಳಲ್ಲಿ ನಾನು ಕ್ಲಿಯರ್ ಆಗಿರ್ತೀನಿ ಯಾವಾಗ್ಲೂ. ನನಗೂ ಆದ್ಯನ್ಗೂ ಒಂಚೂರು ಸೆಟ್ ಆಗಲ್ಲ. ಚಾರುನೇ ಕರೆಕ್ಟ್. ಅಳಿಮಯ್ಯ ಇದು ನೋಡ್ದ ಅಳಿಮಯ್ಯ, ಚಲಪತಿ ಅಳಿಮಯ್ಯ ಅಂದ್ರೆ ದುಬೈಯಿಂದ ಬೆಂಗಳೂರ್ವರೆಗೂ ಪ್ರತಿಯೊಬ್ರು ಕೊಂಡಾಡ್ಬೇಕು ಅಷ್ಟೇ. ಹಾಗಂದ್ರೆ ಏನ್ ಅಂಕಲ್? ಓ, ನೀನು ಇಲ್ಲೇ ಇದೆಯೇನಪ್ಪ? ನಿನ್ ಜೊತೆ ಬೇಡ ಬಿಡು, ಕೌಂಟರ್ಗೆ ಕೇರ್ ಆಫ್ ಅಡ್ರೆಸ್ ಇದ್ದಂಗಿದ್ಯಾ. ಅಳಿಮಯ್ಯ, ಈ ಸೂಟಲ್ಲಿ ನೀನ್ ತುಂಬಾ ಚೆನ್ನಾಗಿ ಕಾಣಿಸ್ತೀಯಾ. ಎಂಗೇಜ್ಮೆಂಟ್ ಅಲ್ವಾ, ಈ ಸೂಟ್ ಹಾಕೋ ಅಳಿಮಯ್ಯ. ಪರವಾಗಿಲ್ಲ ಮಾವ, ಈ ಡ್ರೆಸ್ ಚೆನ್ನಾಗೇ ಇದೆಯಲ್ಲ. ತಗೊಳ್ಳಿ ಅಳಿ ಅಂದ್ರೆ ಇವ್ರು ಕೊಡೋದ್ ನೀವೇನಾದ್ರೂ ತಗೊಳ್ಳಿಲ್ಲ ಅಂದ್ರೆ ದುಬೈಲ್ ಒಂದ್ ಬಾವಿ ಹೋದಾಗ ಫೀಲ್ ಆಗ್ತಾರೆ. ಓಹೋ, ಹಾಗಾದ್ರೆ ನೀವು ಲಾಸ್ ಆಗ್ದಿರೋ ತರ ನೋಡ್ಕೊಂತೀರಾ ಅಂತ ಆಯ್ತು. ಮತ್ತೆ ತಮಾಷೆನಾ? ಹುಡುಗ ತುಂಬಾ ಶಾರ್ಪು. ಯಾಕೆ ನೀವಿಲ್ವಾ? ಸೈಲೆಂಟ್ ಆಗಿರೋ. ತಗೊಳ್ಳಿ ಮಯ್ಯ. ನಾವ್ ತಂದಿರೋ ಕಾಸ್ಟ್ಲಿ ಸೂಟ್ ಹಾಕೊಂಡು ಅಳಿ ಅಂದ್ರೆ ತುಂಬಾ ಚೆನ್ನಾಗಿ ಕಾಣ್ಬೇಕು. ಆತ್ಮ ಸೌಂದರ್ಯ ಇಲ್ದೇ ಇರೋರು ಎಷ್ಟು ಬೆಲೆ ಬಾಳೋ ಬಟ್ಟೆ ಹಾಕೊಂಡ್ರು ಅಂದವಾಗಿ ಕಾಣಿಸೋದಿಲ್ಲ. ಆದ್ರೆ ನಮ್ ಸೀನು ಯಾವಾಗ್ಲೂ ತುಂಬಾ ಚೆನ್ನಾಗಿ ಕಾಣಿಸ್ತಾನೆ. ಯಾಕೆಂದ್ರೆ ಅವನ ಮನಸ್ಸು ಚಿನ್ನದಂಥದ್ದು. ನೀವು ನಿಮ್ಮ ಅಳಿಯನಿಗೆ ಡ್ರೆಸ್ ಎಲ್ಲ ತೆಕ್ಕೊಟ್ಟು ಬುಟ್ಟಿ ಹಾಕೋಬೇಡಿ. ಇಲ್ಲ ಅಕ್ಕ, ಅವರು ಕಾಸ್ಟ್ಲಿ ಡ್ರೆಸ್ ತಗೊಂಡ್ ಬಂದಿದ್ದಾರೆ ಅಲ್ವಾ, ಅದ್ರ ಬಗ್ಗೆ ಹೇಳ್ಬೇಕು ಅಂತ ನೋಡ್ತಿದ್ದಾರೆ. ಅಷ್ಟೇ ಅಷ್ಟೇ. ನೋಡು ಕಂದ, ನಿಮ್ಮ ಅತ್ತೆ ಮಾವ ಪ್ರೀತಿಯಿಂದ ಏನೇ ಕೊಟ್ರು ಅದನ್ನ ತಗೋ. ಯಾಕಂದ್ರೆ ಅವ್ರನ್ನ ಸಂತೋಷವಾಗಿ ನೋಡ್ಕೋಬೇಕಾಗಿರೋ ಜವಾಬ್ದಾರಿ ಅಳಿಯನಾಗಿ ನಿಂದೆ. ಸರಿ ಸರಿ, ನೀವೆಲ್ಲ ಹೋದ್ರೆ ನಾನು ರೆಡಿ ಆಗ್ತೀನಿ. ಅದಕ್ಕೆ ನಾವು ಚಾರು ಹತ್ರ ಹೋಗೋಣ, ಬನ್ನಿ ಬನ್ನಿ. ಬಾರೋ. ಸೀನು, ನೀನು ರಾಜಿನೇನಾದ್ರೂ ನೋಡಿದ್ಯಾ? ಇಲ್ಲ ಅತ್ತೆ. ಬಿಟ್ಟು ಕಂದ, ನೀ ನೋಡಿದ್ಯಪ್ಪ? ನೋಡಿಲ್ಲ ದೊಡ್ಡಮ್ಮ. ಹಾಗಿದ್ರೆ ಎಲ್ಲ ಹೋದ್ಲಿ ಇವಳು? ರಾಜಲಕ್ಷ್ಮಿ, ಯಾಕೆ ನಿನ್ ಮನೆಗ್ ಬರೋದು ಇಷ್ಟು ಲೇಟ್ ಆಯ್ತು? ನೀನಿನ್ನೂ ರೆಡಿ ಆಗಿಲ್ವಾ? ಮೊದ್ಲೇ ನಿಮ್ ಡ್ರಮ್ಮ ಮಾವನ್ ಎಂಗೇಜ್ಮೆಂಟು. ರೆಡಿ ಆಗ್ತೀನಿ, ಅದೆಷ್ಟೊತ್ತು ಹೇಳು. ಏನಾಯ್ತು ರಾಜಲಕ್ಷ್ಮಿ? ಯಾಕೆಷ್ಟು ಟೆನ್ಷನ್ ಆಗಿದ್ಯಾ? ಎನಿ ಪ್ರಾಬ್ಲಮ್? ಏನಿಲ್ವಲ್ಲ, ಹೊರಗಡೆಯಿಂದ ಬಂದಲ್ಲ. ಸರಿ ತಗೋಯ್ತು, ನಿಮ್ಮಮ್ಮ ಸೀರೆ ಕೊಟ್ಟು ಕಳ್ಸಿದ್ದಾರೆ, ಬೇಗ ರೆಡಿ ಆಗ್ಬಾ. ಹಲೋ, ನಾಳೆ ನಾನು ಹೇಳೋ ಜಾಗಕ್ಕೆ ಬಂದ್ರೇನೆ ಈ ಫೋಟೋನ ನಿನಗೆ ಕೊಡೋದು. ನಾಳೆ ನೀನ್ ಬರ್ಲಿಲ್ಲ ಅಂತ ಅನ್ಕೋ, ಎಂಗೇಜ್ಮೆಂಟ್ ಅಲ್ಲಿ ಫೋಟೋಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡೋ. ಆಂಜನೇಯ, ಅವನು ಎಂಗೇಜ್ಮೆಂಟ್ಗೆ ಫೋಟೋಸ್ ಕಳಿಸ್ತೀನಿ ಅಂದಿದ್ದಾನೆ. ಆ ಮಾತ್ ನಿಜ ಆಗದಿರೋ ಹಾಗೆ ನೋಡ್ಕೋ ಸ್ವಾಮಿ. ರಾಜಲಕ್ಷ್ಮಿ, ಬೇಗ ಬಾ ಕೆಳಗೆ, ಫಂಕ್ಷನ್ ಟೈಮ್ ಆಯ್ತು. ಬಂದೆ ಅಜ್ಜಿ. ವೆಂಕಟ್ರಾವ್,
ನಿನ್ ಮಗನ್ನ ಮದ್ವೆ ಮಾಡಿ ದುಬೈ ಕಳಿಸ್ಬಿಡ್ತೀಯಾ? ಅಲ್ಲಿ ಇಲ್ಲಿಗಿಂತ ಸಂಪಾದನೆ ಚೆನ್ನಾಗಿದೆಯಂತೆ. ನಿಶ್ಚಿತಾರ್ಥ ಆಗ್ಬಿಡ್ಲ, ಆಮೇಲೆ ನೋಡ್ಕೊಳ್ಳೋಣ. ಹೌದು, ಈಗಷ್ಟು ಏನ್ ಕೇಳಿದೆ? ನಿನ್ ಮಗನ್ನ ಮದ್ವೆ ಮಾಡಿ ದುಬೈ ಕಳಿಸ್ತೀಯ ಅಂತ ಕೇಳಿದೆ. ಎಲ್ಲಿ ಕೈ ಕೊಡು. ಈ ಹಾರನ ಆ ಕಂಬಕ್ಕೆ ರೌಂಡ್ ಆಗಿ ಸುತ್ತು. ನಾನು ಈಗಲೇ ಬರ್ತೀನಿ. ನಮಸ್ಕಾರ ಸರ್. ನಮಸ್ಕಾರ. ಏರ್ಪಾಡೆಲ್ಲ ಸೂಪರ್ ಆಗಿದೆ ಸರ್. ಏರ್ಪಾಡೆಲ್ಲ ಚೆನ್ನಾಗಿದೆ ಅಲ್ವಾ? ಈ ಇಂಟೀರಿಯರ್ ಸಖತ್ತಾಗಿದೆ. ಮತ್ತೆ ನಿಮ್ ಮಗಳ ಮದುವೆ ಯಾವಾಗ ಸರ್? ಆದಷ್ಟು ಬೇಗ. ಹಾಯ್, ಕಂಗ್ರ್ಯಾಚುಲೇಷನ್ಸ್ ಚಾರು. ಫೈನಲಿ ದೊಡ್ಡ ಮನೆ ಸೊಸೆ ಆಗ್ತಾ ಇದೀಯಾ. ಅದೃಷ್ಟವಂತೆ ನೀನು. ಸೀನುಗ್ ಹೆಂಡತಿ ಆದ್ರೆ ಸಾಕು, ದೊಡ್ಡ ಮನೆ ಸೊಸೆ ಆಗೋ ಅಗತ್ಯ ಇಲ್ವೇ ಇಲ್ಲ. ಥ್ಯಾಂಕ್ ಯು. ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಹೋಗಿ. ನಮಸ್ಕಾರ ಸುಂದ್ರಮ್ಮ. ನಮಸ್ಕಾರ. ಈಗ ಬಂದ್ರಾ? ಹೌದು. ನಿಮ್ಮನೇಲೆ ಇಬ್ರು ಮೊಮ್ಮಕ್ಳಿರುವಾಗ ಸೀನುಗೆ ಬೇರೆ ಹುಡುಗಿ ನೋಡಿದಿರಲ್ಲ, ಯಾಕೆ? ಇಬ್ರು ಹೆಣ್ಮಕ್ಳಲ್ಲಿ ಯಾರೋ ಒಬ್ಬರನ್ನ ಮಾಡೋದಲ್ವಾ? ಅವಳು ಕೂಡ ನನ್ ಮೊಮ್ಮಗಳೇ, ಪಾರ್ವತಿ ಅಕ್ಕನ್ ಮಗಳು. ನೀವು ಕೂತ್ಕೊಳ್ಳಿ, ನಡೀರಿ. ಬನ್ನಿ. ಏನ್ರಿ, ಈ ತಯಾರಿ ಎಲ್ಲ ಹೇಗಿದೆ? ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಏನ್ರಿ, ಅವ್ರು ಕೇಳ್ದಾಗ ಮಾತ್ರ ಹೇಳ್ಬೇಕು ರೀ, ನಮ್ ಬಗ್ಗೆ ನಾವೇ ಹೇಳ್ಕೋಬಾರ್ದು. ಓ, ಅಷ್ಟೇ ಅಲ್ವಾ? ಏನ್ರಿ, ಅಷ್ಟೇ ಅಲ್ವಾ? ಅಷ್ಟೇ. ಬರ್ತಿದ್ದೀನಿ. ಯಾರು ಇಲ್ಲ ಸರ್? ಯಾರಾದ್ರೂ ಬರ್ತಾರೇನೋ ಅಂತ ಮುಂದಾಲೋಚನೆ ಅಷ್ಟೇ. ನಾನು ಬರ್ತಿದ್ದೀನಿ, ಅಷ್ಟೇ. ನಮ್ ಡ್ರಮ್ಮು ಮಾವನ್ಗೆ ಯಾವ ದೊಡ್ಡ ಹಬ್ಬ ಫ್ಯಾಮಿಲಿನೇ ಸಿಕ್ಕಿದೆ. ಅಮ್ಮ, ಹುಡುಗನ್ನು ಹುಡುಗಿನೋ ಕರ್ಕೊಂಡ್ ಬನ್ರಮ್ಮ. ಆಗ್ಲಿ ಪುರೋಹಿತ್ರೆ. ಅಮ್ಮ ಜಾನಕಿ, ಸೀನುನ್ ಕರ್ಕೊಂಡ್ ಬಾ. ವೆಂಕಟರಾವ್ ಅವರೇ, ಛಾಯನ್ ಕರ್ಕೊಂಡ್ ಬನ್ರಿ. ಬಾಪ್ಪ. ಕೂತ್ಕೋ ಬಸ್ಸೀನು. ಅಲ್ಲ ನಿಂತಿದ್ದೀರಲ್ಲ, ಅವಳ ಫೋಟೋ ತೆಗಿ. ತೆಗ್ದ್ಯಾ? ಏನ್ ಬಾವಾ, ಅಕ್ಕನ ಫೋಟೋ ತೆಗಿಯಕ್ಕೆ ಹೇಳ್ತಿದ್ದೀರಾ? ಇವ್ರ್ಯಾಕಿನ್ನು ಬಂದೇ ಇಲ್ವಲ್ಲ? ಅತ್ತೆ, ಒಂದ್ ನಿಮಿಷ ಬಂದೆ. ಆಯ್ತಮ್ಮ. ರಾಜಲಕ್ಷ್ಮಿ, ಈ ಸ್ಯಾರಿಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ಆದ್ರೆ ಏನೋ ಕಡಿಮೆ ಇದೆಯಲ್ಲ. ಏನದು? ಏನ್ ಕಡಿಮೆ ಆಗಿದೆ? ಸ್ಮೈಲ್. ಯಾಕೆ ಏನೋ ಯೋಚನೆ ಮಾಡ್ತಿರೋ ಹಾಗಿದೆ? ಏನಾಯ್ತು ರಾಜಲಕ್ಷ್ಮಿ? ಯಾಕೆ ಹೇಗಿದ್ಯಾ? ನಿಮ್ ಡ್ರಮ್ಮು ಮಾವ ಹೇಳ್ದಾಗೆ ನೀನ್ ಯಾವ್ದ್ರ ಬಗ್ಗೆನೋ ಜಾಸ್ತಿ ಯೋಚನೆ ಮಾಡ್ತಿದ್ಯಾ. ಇಂಥ ಫಂಕ್ಷನ್ ಅಲ್ಲಿ ನೀನ್ ಹೀಗೆಲ್ಲ ಇರಬಾರ್ದು. ಸ್ವಲ್ಪ ನಗು, ಹೋಲ್ ಹಾರ್ಟೆಡ್ಲಿ ಸ್ಮೈಲ್ ಮಾಡ್ಬೇಕು. ಇವಾಗ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದ್ಯಾ. ಅದ್ಯಾ
ತುಂಬಾ ಚೆನ್ನಾಗಿ ತಯಾರು ಮಾಡಿದ್ಯಾ. ಥ್ಯಾಂಕ್ಸ್ ಮಾ. ಅಯ್ಯೋ, ನೀನಿನ್ನೂ ತಯಾರೇ ಆಗಿಲ್ವಲ್ಲ? ಅಲ್ಲಿ ಕಾರ್ಯಕ್ರಮ ಶುರುವಾಗ್ತಿದೆ. ನಾನು ರೆಡಿಯಾಗೇ ಇದ್ದೀನಿ. ರೆಡಿನ? ಒಂದ್ ನಿಮಿಷ ಇರು. ತಗೋ, ನಿನಗೋಸ್ಕರ ಈ ಸೀರೆನ ಕಳಿಸ್ಕೊಟ್ಟಿದ್ದೆ. ನೀನ್ ಈ ಸೀರೆ ಉಟ್ಕೊಂಡ್ರೆ ನಮ್ಮ ರಾಜಲಕ್ಷ್ಮಿ ತರ ನೀನು ಕೂಡ ಸುಂದರವಾಗಿ ಕಾಣಿಸ್ತೀಯ. ಉಟ್ಕೋ. ಸ್ಯಾರಿನಾ? ನಾನಾ? ನನಗ್ ಬೇಡ, ನನಗ್ ಸೂಟ್ ಆಗಲ್ಲ. ಹಾಗಲ್ಲಮ್ಮ, ಇಂಥ ಶುಭ ಕಾರ್ಯಗಳಲ್ಲಿ ಸೀರೆನೇ ಉಟ್ಕೋಬೇಕು. ನಾನು ಕೇಳ್ಕೊಳ್ತಿದ್ದೀನಲ್ವಾ, ಉಟ್ಕೊಳ್ಳಲ್ಲ ಅಂತ ಹೇಳ್ಬೇಡ. ಉಟ್ಕೋ. ತಗೋಮ್ಮ, ಉಟ್ಕೊಂಡ್ಬೇಕು. ಜಾನಕಿ, ಬಂದೆ. ಇಬ್ರು ಬೇಗ ಬಂದ್ಬಿಡಿ. ಯಾಕೆ ಅವ್ರಿನ್ನೂ ಬಂದಿಲ್ವಾ? ಬರ್ತಿದ್ದಾರೆ. ಯಜಮಾನ್ರೆ, ಪೋಸ್ಟ್. ನನ್ಗೆ ಕೊಡು. ನೀನು ಕೊಡಕ್ಕಾಗಲ್ಲ, ನೀನ್ ಚಿಕ್ಕವನು. ನಿಮ್ಮ ಅಪ್ಪನ್ ಕರ್ಕೊಂಬ ಹೋಗು. ಅಪ್ಪ, ಆ ಪೋಸ್ಟ್ ಅನ್ ಬಂದಿದ್ದಾನೆ, ನನ್ ಕೈಲಿ ಕೊಡಲ್ವಂತೆ. ನೀನೇ ತಗೋ ಹೋಗು. ಬಿಟ್ಟು. ಯಜಮಾನ್ರೆ, ತಗೊಳ್ಳಿ. ಇಲ್ಲೊಂದು ಸೈನ್ ಹಾಕಿ. ಬರ್ತೀನಿ ಯಜಮಾನ್ರೆ. ನಿಶ್ಚಿತಾರ್ಥದ ಟೈಮಲ್ಲಿ ಪೋಸ್ಟ್ ಯಾರು ಕಳ್ಸಿರ್ಬೋದು? ಅಣ್ಣ, ಏನು? ಈಗಷ್ಟೇ ಪೋಸ್ಟ್ ಬಂತು, ನಿಮಗೆ ಅನ್ಸುತ್ತೆ. ಓ, ನಾನು ನೋಡ್ಕೋತೀನಿ, ನೀನು ಹೋಗು. ಸರಿ ಅಣ್ಣ. ರಾಜಲಕ್ಷ್ಮಿ ಅಕ್ಕ, ಇನ್ನು ನೀನ್ ಯಾಕಕ್ಕ ಕೆಳಗ್ ಬಂದಿಲ್ಲ? ಏನಾಯ್ತು ಬಿಟ್ಟು? ನಿನ್ಗೆ ಯಾವ್ದೋ ಒಂದು ಪೋಸ್ಟ್ ಬಂದಿದೆ ಅಕ್ಕ. ಅದು ದೊಡ್ಡಪ್ಪನ ಕೈಗೆ ಸೇರಿದೆ ಅಕ್ಕ. ಎಂಗೇಜ್ಮೆಂಟ್ ಅಲ್ಲಿ ಫೋಟೋಸ್ ಬರುತ್ತೆ, ನೋಡಿ ಎಂಜಾಯ್ ಮಾಡೋ. ನನಗ್ ಗೊತ್ತಿರೋ ಹಾಗೆ ಅದ್ ನಿನ್ಗೆ ಬಂದಿರ್ಬೇಕು ಅಕ್ಕ. ಪೋಸ್ಟ್ ನೋಡಿದ್ರೆ ಏನ್ ಕತೆ ಆಗುತ್ತೋ. ಫೋಟೋಸ್ ಕಳಿಸ್ತೀನಿ ಅಂದ, ನಿಜವಾಗ್ಲೂ ಕಳಿಸ್ಬಿಟ್ನಾ? ಅಯ್ಯೋ, ಈಗ ಫೋಟೋಸ್ ನೋಡಿದ್ರೆ ಏನಾಗುತ್ತೋ ಏನೋ. ಆಂಜನೇಯ ಕಾಪಾಡಪ್ಪ.